ನಾವು ಇಲ್ಲಿ ಹವಿಷನ್ನು ಹಾಕ್ತಾ ಇರ್ತೀವಿ. ಎಲ್ಲ ನಮ್ಮ ಬ್ರಾಹ್ಮಣರು ಕುತ್ಕೊಂಡಿದ್ದಾರೆ, ಪ್ರತಿಕ್ಷೆಲ್ಲ ಕುತ್ಕೊಂಡಿದ್ದಾರೆ. ಅವರು ಹವಿಷ ಹಾಕ್ತಾರೆ. ಹೇಗಾಗ್ತಾರೆ? ಯಾವುದೇ ಒಂದಾದ್ರೂ ಮಂತ್ರ ರೂಪದಲ್ಲಿ ಅವ್ರು ಹಾಕ್ತಾರೆ. ಓಂ ಗಣಪತಯೇ ನಮಃ, ಭಾವಪೂರ್ವಕವಾಗಿ ಗಣಪತಿಯನ್ನು ನೆನೆಸಿಕೊಂಡು ಗಣಪತಿಗೆ ಹವಿಷನ್ನು ಹಾಕ್ತಾರೆ. ಆ ಹವಿಷ ಏನಾಗುತ್ತೆ? ಯಜ್ಞ. ಆ ಹವಿಷನ್ನು ತಗೊಂಡು ಅದನ್ನು ಜ್ವಾಲೆ ಅದನ್ನೆಲ್ಲ ಕರಗಿಸಿ ಅದನ್ನು ಧೂಮ್ರವಾಗಿ ಆಕಾಶಕ್ಕೆ ಕಳಿಸ್ತಾರೆ. ಆಕಾಶದಲ್ಲಿ ಮೋಡಗಳಿಗೆಲ್ಲ ಹರಡುತ್ತೆ. ಮೋಡದಲ್ಲಿ ಅದು ಮಳೆಯಾಗಿ ಪುನಃ ಭೂಮಿಯ ಮೇಲೆ ಬೀಳುತ್ತೆ. ಅದು ಹೇಗೆ? ಆ ಮಂತ್ರ ರೂಪದಲ್ಲಿ ಆ ಮೋಡಕ್ಕೆ ತಲುಪಿ ಮೋಡದಲ್ಲಿ ಅದು ಅದರಲ್ಲಿ ಕಲಿತು ಕೆಳಗಡೆ ಭೂಮಿ ಮೇಲೆ ಬಿದ್ದ ಮೇಲೆ ಭೂಮಿಯಲ್ಲಿರ್ತಕ್ಕಂಥ ಫಲಗಳು ಎಲ್ಲ ಏನಾಗುತ್ತವೆ? ಸಾತ್ವಿಕ ಗುಣಗಳನ್ನು ಹೊಂದ್ತವೆ. ಅದನ್ನು ನಾವು ಭಕ್ಷಣೆ ಮಾಡಿದ ಮೇಲೆ, ಆ ಫಲವನ್ನು ಭಕ್ಷಣೆ ಮಾಡಿದ ಮೇಲೆ ನಮಗೆ ಸಾತ್ವಿಕ ಬುದ್ಧಿ ಬರುತ್ತೆ. ಇಲ್ಲ ಅಂದರೆ ಸಾತ್ವಿಕ ಬುದ್ಧಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರದಿಂದಲೇ ಯಜ್ಞ ಯಾಗಾದಿಗಳನ್ನು ಮಾಡೋದು. ಯಜ್ಞ ಮಾಡೋದರಿಂದ ಫಲ ಗೊತ್ತಾಯ್ತಲ್ಲ, ಯಜ್ಞ ಮಾಡೋದರಿಂದ ಆಗ್ತಕ್ಕಂಥ ದೋಷಗಳು ಎಲ್ಲ ನಿವಾರಣೆ ಆಗ್ತವೆ. ನಮ್ಮ ಮನಸ್ಸಿನ ಧೃತಿಗಳು ಎಲ್ಲ ಶಾಂತ ರೀತಿಯಲ್ಲಿ ಪ್ರವಹಿಸ್ತವೆ. ಇಲ್ಲ ಅಂದರೆ ಇನ್ನೊಂದು ವಿಚಾರ ಸ್ವಾಮಿ ಅದೇ ಸ್ಪೀಚಲ್ಲಿ ಹೇಳಿದರು. ಹೇಗೆ ಹೇಳ್ತಾರೆ ಅಂದರೆ, ಯಜ್ಞದ ಮಹತ್ವನೇ ಕೆಲವರಿಗೆ ಗೊತ್ತಿಲ್ಲ. ಹೇಗಪ್ಪ ಅಂದರೆ, ರೈತ ಕಾರ್ಯ ಮಾಡದೇ ಇರುವವನಿಗೆ ಬೀಜ ಬಿತ್ತನೆದ ಫಲ ಅವನಿಗೆ ಗೊತ್ತು. ಅವನು ಹೇಳ್ತಾನೆ, ಅಯ್ಯೋ ಸುಮ್ಮನೆ ನೆಲದ ಮೇಲೆ ಇವನೇ ಏನು ಅಕ್ಕಿಯನ್ನು ಒಗಿತಾ ಇದ್ದ ನೋಡಪ್ಪ, ಇವನಿಗೇನಾದ್ರು ಬುದ್ಧಿ ಇದೆಯಾ? ಅವನಿಗೆ ಅದು ವಿಚಾರ ಗೊತ್ತಿಲ್ಲ. ಅವನು ಈ ನೆಲದ ಮೇಲೆ ಅಕ್ಕಿಯನ್ನು ಹಾಕಿದಾಗ ಅದು ಫಲ ಕೊಡುತ್ತೆ. ಅದಕ್ಕೆ ನೀರನ್ನು ಎರಚಿದಾಗ ಫಲ ಕೊಡುತ್ತೆ. ಆ ಫಲದಿಂದ ಒಂದು ಅಕ್ಕಿಯನ್ನು ಹಾಕಿದಾಗ ಅವನಿಗೆ ಎಷ್ಟು ನೂರಾರು ಅಕ್ಕಿಯ ಗಿಡ ಬೆಳೆಯುತ್ತೆ. ನೂರಾರು ಅಕ್ಕಿಯ ತಂದುಳ್ಳದ ಅಕ್ಕಿಯದು ಫಲ ನಮಗೆ ಸಿಗುತ್ತೆ. ಅದನ್ನು ನಾವು ಭಕ್ಷಣೆ ಮಾಡಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೆ ಫಲ ಸಿಗುತ್ತದೆ, ಫಲದಿಂದ ಜೀವನ ಮಾಡ್ತಾ ಇದ್ದೀವಿ. ಅದೇ ಥರ ಯಜ್ಞ ಯಾಗಾದಿದಿಂದ ಮಂತ್ರದಿಂದ ಏನಾಗುತ್ತೆ ಅಂದರೆ ಸಾತ್ವಿಕ ಗುಣಗಳು ಹುಟ್ಟುಕೊಳ್ತವೆ ಮನುಷ್ಯರಲ್ಲಿ. ಈಗಿನ ಕಾಲದಲ್ಲಿ ಎಲ್ಲ ದುಷ್ಪರಿಣಾಮಗಳು, ಎಲ್ಲ ರೋಗ ಕಾರ್ಯಗಳು ಬರೀಲಿಕ್ಕೆ ಕಾರಣ ಹೇಳಿದರೆ ಯಜ್ಞ ಕಡಿಮೆ ಆಗಿರೋದ್ರಿಂದ ಅದು ಒಂದು ಕಾರಣ ಸ್ವಾಮಿ ಹೇಳಿದೆ. ಹಾಗಾಗಿ ಯಜ್ಞಕ್ಕೆ ತುಂಬ ಮಹತ್ವ ಇದೆ. ಜೊತೆಗೆ ಏನಪ್ಪ ಅಂದರೆ, ನಾನು ಆವಾಗಲೇ ಬೆಳಗ್ಗೆನೇ ಹೇಳಿದ್ದೆ, ಯದ್ಭಾವಂ ತದ್ಭವತಿ. ನಿಮ್ಮಲ್ಲಿ ಯಜ್ಞ ಮಾಡಬೇಕಾದ್ರೆ ಸದಾ ನೀವು ಭಗವಂತನನ್ನೇ ಧ್ಯಾನಿಸ್ಕೊಂಡು, ಯಜ್ಞದಲ್ಲಿ ಭಗವಂತನೇ ಇರ್ತಾನೆ. ಭಗವಂತನನ್ನು ಧ್ಯಾನಿಸಿ, ಭಗವಂತನನ್ನು ನಾವು ಆಹ್ವಾನಿಸಿ, ಅವನಿಗೆ ಸ್ವಾಮಿ ಈ ಯಜ್ಞದಲ್ಲಿ ನೀವು ಸ್ಥಾನವನ್ನು ಗಳಿಸಿರಿ, ಈ ಯಜ್ಞವನ್ನು ಬಿಟ್ಟು ಹೋಗಬೇಡಿ, ನಮ್ಮ ಹವಿಷನ್ನೆಲ್ಲ ನೀವು ತೆಗೆದುಕೊಳ್ಳಿ, ನಮಗೆ ಎಲ್ಲ ಸಾತ್ವಿಕ ಗುಣಗಳನ್ನು ಕೊಡಿ ಸ್ವಾಮಿ. ಸ್ವಾಮಿ ಇದರಲ್ಲಿ ಬೇಡದೇನು ಗೊತ್ತಾ ನಿಮಗೆ? ನಿಮ್ಮ ದುರ್ಭಾವನೆಗಳನ್ನೆಲ್ಲ ನನಗೆ ಕೊಡಿ, ನಾನು ಸದ್ಗುಣಗಳನ್ನೆಲ್ಲ ನಿಮ್ಗೆ ಕೊಡ್ತೇನೆ. ನಿಮ್ಮ ಕಷ್ಟಗಳನ್ನೆಲ್ಲ ನನಗೆ ಕೊಡಿ, ನಾನು ನಿಮಗೆ ಸುಖವನ್ನು ಕೊಡ್ತೇನೆ. ನಿಮ್ಮ ಅನಾರೋಗ್ಯವನ್ನು ನನಗೆ ಕೊಡಿ, ನಾನು ಅದನ್ನು ದಹಿಸುತ್ತೇನೆ, ಯಜ್ಞ ರೂಪದಲ್ಲಿ ಅದನ್ನೆಲ್ಲ ನಾಶ ಮಾಡುತ್ತೇನೆ, ನಿಮಗೆ ಆರೋಗ್ಯವನ್ನು ಕೊಡುತ್ತೇನೆ ಅಂತ. ಹಾಗಾಗಿ ಸುಮ್ಮನೆ ನೀವು ಕುಳಿತುಕೊಳ್ಳೋದು ಬದಲು ಏನೂ ಅದರಲ್ಲಿ ವಿಚಾರ ಇಲ್ಲ. ಚಿಕ್ಕ ಮಕ್ಕಳು ಕುತ್ಕೊಂಡು ಹೋಗ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಸದಾ ನೀವು ಸ್ವಾಮಿಯನ್ನು ಧ್ಯಾನಿಸ್ಕೊಳ್ಳಿ, ಮಹಾಗಣಪತಿಯನ್ನು ಧ್ಯಾನಿಸ್ಕೊಳ್ಳಿ. ನಿಮ್ಮಲ್ಲಿ ನವಗ್ರಹದ ಏನಾದರೂ ದೋಷವಿದ್ದರೆ ಆ ನವಗ್ರಹ ದೇವತೆಯನ್ನು ನೆನೆಸಿಕೊಳ್ಳಿ. ಸದಾ ನೀವು ಸ್ವಾಮಿನೇ ನೆನೆಸ್ಕೊಂಡ, ಯಜ್ಞ ರೂಪದಲ್ಲಿ ಸ್ವಾಮಿಯೇ ಇದ್ದಾರೆ ಅಂತ ತಿಳ್ಕೊಂಡು ನೀವು ಯಜ್ಞಕ್ಕೆ ಭಾಗಿಯಾಗಿ. ನಾವು ಇಲ್ಲಿ ಕೇವಲ ನಿಮಿತ್ತ ಮಾತ್ರ, ಅಂದರೆ ನಾವು ಬರ್ತೀವಿ, ಮಂತ್ರ ಹೇಳ್ತೀವಿ, ಯಜ್ಞಕ್ಕೆ ನಿಮಗೆ ಸಹಾಯ ಮಾಡ್ತೀವಿ. ಆದರೆ ನಿಜವಾದ ಯಜ್ಞ ನೀವು ಸ್ವಾಮಿಯನ್ನು ನೆನೆಸ್ಕೊಂಡಾಗ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಇದು ನಮಗೆ ಇನ್ನೊಂದು ವಿಚಾರ ಹೇಳ್ತೇನೆಂದ್ರೆ, ಇದು ನಮಗೊಂದು ಸೇವಾ ಕಾರ್ಯ. ಯಜ್ಞದ ಮೂಲಕ ಯಜ್ಞ ಒಂದು ಏನಪ್ಪ ಅಂದರೆ, ನಮಗೆ ಭಗವಂತನನ್ನು ನೆನೆಸ್ಕೊಳ್ಳಿಕ್ಕೆ, ಭಗವಂತನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ. ಅದೇ ತರಹ ನಾವು ಮಾನವ ಸೇವೆಯೇ ಮಾಧವ ಸೇವೆ. ಹೇಗೆ ಮಾಧವ ಸೇವೆ? ನಮಗೊಂದು ಸ್ವಾಮಿ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ. ಪುಟ್ಟಪರ್ತಿಯಲ್ಲಿ ಸೇವಾ ಕಾರ್ಯ ನೋಡಿ. ಎಲ್ಲರೂ ಹೇಳ್ತಾರೆ, ಪುಟ್ಟಪರ್ತಿ ಬಾ ಅಂದರೆ ಸಾಕು, ಒಂದು ವಾರದಲ್ಲಿ, ಅಯ್ಯೋ ಒಂದು ವಾರ ರಜೆ ಹಾಕ್ಲಿಕ್ಕಾಗಲ್ಲ, ಒಂದು ವಾರ ಬೇಕಾದ್ರೆ ರಜೆ ಹಾಕಿಬಿಟ್ಟು ನಾವು ಹೋಗಿ ಅಡ್ಡ ಹೊರಡ್ತೀವಿ. ಅಲ್ಲಿ ಪುಣ್ಯದ 100 ಪಟ್ಟು ಪುಣ್ಯ ಪುಟ್ಟಪರ್ತಿಯಲ್ಲಿ ಸಿಗುತ್ತದೆ. ಹೇಗೆ ಅಂದರೆ, ಅಲ್ಲಿ ಬಂದಿರ್ತಕ್ಕಂಥ ಸ್ವಾಮಿಗೆ ಸೇವೆ ಮಾಡ್ಲಿಕ್ಕೆ ಹೋಗಲ್ಲ, ಸ್ವಾಮಿ ಭಕ್ತರ ಸೇವೆಗೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಹೇಗಪ್ಪ ಸೇವೆ? ನಾವು ಅವರಿಗೆ ಊಟ ಬಡಿಸುವ ಸೇವೆ ಇರ್ಬೋದು, ಅವರ ತಟ್ಟೆ ತೊಳೆಯುವ ಸೇವೆ ಇರ್ಬೋದು, ಅಥವಾ ಅವರಿಗೆ ಕೊಟ್ಟಿರ್ತಕ್ಕಂಥ ಅಕಾಮಡೇಷನ್, ಅವರ ವಸ್ತುಗಳನ್ನು ಕಾಯಲಿಕ್ಕೆ ಸೇವೆ ಇರ್ಬೋದು, ಮಾರ್ಗದರ್ಶನ ಮಾಡ್ಲಿಕ್ಕೆ ಸೇವೆ ಇರ್ಬೋದು.
ತುಂಬಾ ಸೇವೆ ಇದೆ. ನಾವು ಅದನ್ನು ಬಿಟ್ಬಿಟ್ಟು ಒಂದು ವಾರ ನಮಗೆ ಬರಲಿಕ್ಕೆ ಆಗೋದಿಲ್ಲ ಪುಟ್ಟಪರ್ತಿಗೆ, ಇದೇನಿದು ಅಂತ ಹೇಳಿದ್ರೆ ಅದು ನಿಮ್ಮ ದುರ್ಭಾಗ್ಯವೇ ಸರಿ. ನಾವು ಸದಾ ಸ್ವಾಮಿ ಕೊಟ್ಟಿರ್ತಕ್ಕಂಥ ಯಾವುದೇ ಸದಾವಕಾಶವನ್ನು ನಾವು ಬಿಡಬಾರದು. ಅದು ಎಷ್ಟೇ ಕಷ್ಟ ಬಂದರೂ ಸ್ವಾಮಿ ಅಂತ ನಾವು ಮುಂದೆ ಸರಿದರೆ ಸಾಕು, ನಮಗೆ ಸ್ವಾಮಿ ಮಾರ್ಗದರ್ಶನ ಕೊಟ್ಟೇ ಕೊಡ್ತಾರೆ. ನಮ್ಮ ಗುರುಗಳು ಹೇಳ್ತಿದ್ರು, ಅವ್ರ ವಿಚಾರಗಳನ್ನು ಹೇಳ್ಬೇಕಾದ್ರೆ ನಮಗೆ ಒಂದೊಂದ್ಸಾರಿ ಕಣ್ಣೀರು ಬಂದ್ಬಿಡುತ್ತೆ ಹೇಗಪ್ಪ ಅಂತ. ಯಾಕಂದ್ರೆ ಅವ್ರು ಕಣ್ಣೀರು ಹಾಕಿ ಹೇಳ್ಬಿಡೋರು. ಹೇಗಪ್ಪ ಅಂದ್ರೆ ಸದಾನುಕೂಲ ಕಾರಕ. ಅವರು ಹೇಳ್ಬೇಕಾದ್ರೆ ಭಗವಾನ್ ಶ್ರೀ ಸತ್ಯ ಸಾಯಿ ಸದಾನುಕೂಲ ಕಾರಕಂ ಅಂತ ಹೇಳಿ, ಅಂದ್ರೆ ಪ್ರತಿಯೊಂದು ಕಾರ್ಯಕ್ಕೂ ಸ್ವಾಮಿ ಹಿಂದ್ಗಡೆ ಬಂದ್ಬಿಡ್ತಾರೆ. ನೋಡಿ, ನಾನು ಇದೇ ಒಂದು ಕ್ಷಣ ಹೇಳ್ತಿದ್ದೀನಿ. ನಿನ್ನೆ ನಾನು ಬುಕ್ ಮಾಡಿದಾಗ ಟಿಕೆಟ್, ನನಗೆ ಟಿಕೆಟ್ ಸಿಗ್ಲೇ ಇಲ್ಲ. ವೇಟಿಂಗ್ ಲಿಸ್ಟ್ ಹೋಯ್ತು. ನಾವು ಓಡಿದ್ರು ನಮಗೆ ಆ ಜಾಗದಲ್ಲಿ ನಮಗೆ ಸ್ಥಾನ ಸಿಗಲಿಲ್ಲ. ಅಯ್ಯೋ, ಏನ್ ಮಾಡೋದಪ್ಪ ಇದು, ಹಿಂಗಾಗ್ಬಿಡ್ತಲ್ಲ. ಮೊದಲೇ ಇವರು ನಮ್ಮ ಎಡಭಾಗದಲ್ಲಿ ಕೊಡ್ತಕ್ಕಂಥ ಹರೀಶ್ ಅವರು ಸತ್ಯಸಾಯಿ ಸ್ವಾಮಿಯ ಒಂಥರ ಪ್ರತಿಯೊಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವ್ರು. ಎಲ್ಲಿ ರೈ ಬೃಂದಾವನದಲ್ಲಿ ಇವ್ರು ಹೇಗಪ್ಪ ಕರ್ಕೊಂಡು ಹೋಗೋದು, ಸೆಕೆಂಡ್ ಸಿಟ್ಟಿಂಗ್ಸ್ ಅಲ್ಲಿ, ಅದು ಹಿಂದ್ಗಡೆ ಕುತ್ಕೊಂಡು ಜನರಲ್ ಬಗ್ಗೆಯಲ್ಲಿ, ಇದೇನಪ್ಪ ಇದು ಈ ತರ ಆಯ್ತು ಸ್ವಾಮಿ ಅಂದಾಗ ನಮ್ಮನೆಯವ್ರು ಹೇಳಿದ್ರು, ಏನೂ ಆಗಲ್ಲ ಬಿಡಿ, ಯಾವಾಗಲೂ ಹೇಳ್ತಿರ್ತಾರೆ ಸದಾನುಕೂಲ ಕಾರಕ ಮತ್ತು ಸ್ವಾಮಿ ಮಾಡಿಸ್ಕೊಡ್ತಾರೆ ಬಿಡಿ ಸ್ವಾಮಿ ಅಂತ ಅಂದ್ರು. ಇನ್ನೇನು ಹೋಗ್ಲಿಕ್ಕೆ 2 hours ಆಗಿ ನೀನು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬಂತು, ಬರ್ತೀರಾ, ನಿಮಗೆ ಡ್ರಾಪ್ ಕೊಡ್ತೀನಿ ಅಂತ. ಹೌದಪ್ಪ, ಡ್ರಾಪ್ ಕೊಡೋ, ಬೇಗ ನಾನು ಬರಬೇಕು. ಏನು ವಿಚಾರ? ಇಲ್ಲ, ನಾನು ಬುಕ್ ಮಾಡಲಿಲ್ಲ, ಬೇಗ ಹೋಗು. ಅಯ್ಯೋ, ಒಂದು ಸ್ವಲ್ಪ ನೋಡಿ, ಸಿಗ್ಬೋದು ಅಂದರು. ಹೋಗ್ಬಿಟ್ಟು ನೋಡಿದ್ರೆ ಕರೆಂಟ್ ಅವೈಲಬಿಲಿಟಿ 44. ಬುಕ್ ಮಾಡಿದೆ. ಇಮಿಡಿಯೇಟ್ ಆಗಿ ನಮಗೆ ಸೀಟೆಲ್ಲ ಸಿಕ್ತು. ಆರಾಮಾಗಿ ಸ್ಲೀಪರಲ್ಲಿ ಮಲ್ಕೊಂಡು ಬಂದ್ವಿ. ಅಂದ್ರೆ ಸ್ವಾಮಿ ವಿಚಾರ ನೋಡಿ, ಸದಾನುಕೂಲಕಾರ, ಸರ್ವದಾ ನಮ್ಮ ಜೊತೆಗೆ ಇದ್ದಾನೆ ಸ್ವಾಮಿ, ಸದಾ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಾವು ಏನು ಕೇಳಿದ್ರು ಸ್ವಾಮಿ ಕೊಡ್ತಾರೆ. ಸ್ವಾಮಿ ಕಾರ್ಯಕ್ಕೆ ನೀವು ಬನ್ನಿ, ನಿಮ್ಮ ಕೆಲಸವನ್ನು ಸ್ವಾಮಿ ಮಾಡಿಕೊಡ್ತಾರೆ ಅಂತ ಸ್ವಾಮಿ ಸದಾ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಪುಟ್ಟಪರ್ತಿ ಅವಕಾಶವನ್ನು ಕಳ್ಕೊಬೇಡಿ, ಬನ್ನಿ, ಸದಾ ನಮ್ಮ ಜೊತೆಗೆ ಸೇರ್ಕೊಂಡು ನಾವು ಎಲ್ಲರೂ ಸೇರ್ಕೊಂಡು ಪುಟ್ಟಪರ್ತಿಯಲ್ಲಿ ಸೇವೆ ಮಾಡೋಣ. ಸಾಯಿರಾಮ್.